ಸೊ ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಪಿಜಿನಡ್ ಅಪ್ಡೇಟ್ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಿನ್ನೆ ವಿಡಿಯೋ ಬಂದಿರಲಿಲ್ಲ, ಯಾಕೆಂದರೆ ಸ್ವಲ್ಪ ಹೊರಗಡೆ ಇದೆ, ಅದಕ್ಕೋಸ್ಕರ ಅಷ್ಟೇ. ಇವತ್ತು ಏನರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ, ನಿಮ್ಗೆ ತಿಳಿಸ್ಕೊತಾ ಇದ್ದೀನಿ. ಅಂದರೆ ಎಲ್ರಿಗೂ ವ್ಯಾಕ್ಸಿನೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಓಕೆನಾ, ನಾವು ವ್ಯಾಕ್ಸಿನೇಷನ್ ಮಾಡ್ತಿಲ್ಲ, ಯಾಕಂದರೆ ಅಕ್ಕಿಗಳೆಲ್ಲ ಹೆಲ್ತಿಯಾಗಿದೆ. ಓಕೆನಾ, ಡಿವಾರ್ಮಿಂಗ್ ಆಲ್ರೆಡಿ ಮಾಡಿರೋದ್ರಿಂದ ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ, ಯಾರ್ಯಾರು ಇನ್ನೂ ಮಾಡಿಲ್ಲ, ಓಕೆನಾ, ವ್ಯಾಕ್ಸಿನೇಷನ್ ಮಾಡೋರು ಫಸ್ಟು ಡಿವಾರ್ಮಿಂಗ್ ಮಾಡ್ಕೊಳ್ಳಿ. ಡಿವಾರ್ಮಿಂಗ್ ಮಾಡಿ ಒಂದು 10 ದಿವಸ ಆದಮೇಲೆ ಅಕ್ಕಿಗೆ ವ್ಯಾಕ್ಸಿನೇಷನ್ ಮಾಡ್ಬೋದು. ವ್ಯಾಕ್ಸಿನೇಷನ್ ಯಾವ್ದು ಮಾಡ್ತೀರಾ ಅಂತಂದರೆ ನಿಮ್ಮೆಲ್ರಿಗೂ ಗೊತ್ತಿರಾಗೆ ಲಸೋಟ ಅಂತ ಒಂದು ಬರುತ್ತೆ. ಓಕೆನಾ, ಅದು ನಿಮಗೆ ಒಂದು 250-300 ರುಪೀಸ್ಗೆಲ್ಲ ನಿಮಗೆ ಸಿಗುತ್ತೆ. ಓಕೆನಾ, ಒಂದೇ ಅಲ್ಲ, ಅವ್ರು 2 ಏನೋ ಕೊಡ್ತಾರೆ, ಅದನ್ನು ಮಿಕ್ಸ್ ಮಾಡಿ ನೀವು ಹಾಕ್ಬೇಕಾಗುತ್ತೆ. ವ್ಯಾಕ್ಸಿನೇಷನ್ ಯಾರಿಗಾದ್ರೂ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಒಬ್ಬೊಬ್ಬರೇ ಏನು ಮಾಡೋಕೆ ಹೋಗ್ಬಿಡಿ. ಓಕೆನಾ, ನಿಮ್ಮ ಮನೆ ಹತ್ರ ಯಾರಾದ್ರೂ ದಾವಡಿ ಏನಾರು ಇದ್ರೆ, ಅವ್ರು ಏನಾರು ವ್ಯಾಕ್ಸಿನೇಷನ್ ಮಾಡ್ತಾ ಇದ್ರೆ ಅವ್ರ ಹತ್ರ ಕೇಳಿ ತಿಳ್ಕೊಂಡು ನೀವು ಮಾಡಬೇಕಾಗುತ್ತೆ. ಓಕೆನಾ, ಇಲ್ಲಾಂದರೆ ಸುಮ್ಮನೆ ನೀವೇ ಏನಾದರೂ ಮಾಡ್ತೀವಿ ನಾವೇ ಅಂತ ಬಂದರೆ ಅಕ್ಕಿಗೆ ಎಫೆಕ್ಟ್ ಆಗುತ್ತೆ. ಓಕೆನಾ, ಅದು ತೊಗೊಂಡ್ರೆ, ನೀವು ಒಂದು ಬಾಟ್ಲು ತೊಗೊಂಡ್ರೆ ಆರಾಮಾಗೆ ಒಂದು 200ರಿಂದ ಅಕ್ಕಿಗೆಲ್ಲ ಮಾಡ್ಕೊಂಬಂದು ಅದು ಹಾಕೋದೇ 1 ಡ್ರಾಪ್ ಅಲ್ವಾ. ಓಕೆನಾ, ಅದಕ್ಕೋಸ್ಕರ ಅಷ್ಟೇ ಆರಾಮಾಗೆ ಯಾವ ಥರ ಯೂಸ್ ಮಾಡ್ಕೊಬೇಕು ಅನ್ನೋದು ನಿಮಗೆಲ್ಲ ಪೂರ್ತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಕೆಳಗಡೆ ಕಾಣ್ತಾರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲಿಗೆ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟ್ ನಾನು ಮೇಜರ ನಿಮ್ಗೆ ಏನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನ ಪಟಗಳು ಇಲ್ಲಿರೋ ಪಟಗಳು ನೋಡ್ಬೋದು ನೀವು. ಪಟಗಳೆಲ್ಲ ಸ್ವಲ್ಪ ಯಾಕೋ ಸೀಕ್ಲೊಡ್ದಂಗೆ, ಆಮೇಲೆ ಚಿಟ್ಟೆ ಎಲ್ಲ ಒಂದು ಚಿಟ್ಟೆ ಬರುತ್ತೆ. ಆ ಚಿಟ್ಟೆ ಅಂದರೆ ಏನೋ ಅಕ್ಕಿಲಿ ಮೈಲಿ ರಕ್ತ ಇರುತ್ತಲ್ಲ, ಅದು ಸ್ವಲ್ಪ ಅಕ್ಕಿ ಮೈಲಿ ನೋಡ್ದಂಗಾಯ್ತು. ಅದಾದ್ಮೇಲೆ ಹೋಲ್ ಥರ ಮಾಡೋಕ್ಕೆ ಟ್ರೈ ಮಾಡ್ತೈತೆ. ಅದಕ್ಕೆ ಇವತ್ತು ಏನು ಮಾಡಿದ್ದೀನಿ ಅಂದರೆ, ಬೇವಿನ ಸೊಪ್ಪು ಎಲ್ರಿಗೂ ಗೊತ್ತಿರುತ್ತೆ, ಬೇವಿನ ಸೊಪ್ಪು ಚೆನ್ನಾಗಿ ರುಬ್ಬಿ ನೀರಲ್ಲಿ ಮಿಕ್ಸಿ ಸ್ನಾನ ಮಾಡಿಸಿ. ಓಕೆನಾ, ಹೇಳ್ಬೇಕು ಅಂದರೆ ನಾನು ಇಂಟೆನ್ಷನ್ ಏನಂದರೆ ಸ್ವಲ್ಪ ಬೇವಿನ ಸೊಪ್ಪಲ್ಲಿ ಸ್ವಲ್ಪ ವಿಟಮಿನ್ ಮತ್ತು ಏನಾರು ಇಚ್ಚಿಂಗ್ ಆಗ್ತಾಯಿದ್ರೆ ಎಲ್ಲ ಕಂಟ್ರೋಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಮಾಡಿದ್ದೀನಿ. ಬೆಳಗ್ಗೆಯಿಂದ ಬಿಸಿಲು ಹಾಕಿದೆ, ಈಗ ಸ್ವಲ್ಪ ನೆರಳಲ್ಲಿದೆ. ಓಕೆನಾ, ಸ್ವಲ್ಪ ಮೈ ಒಣಗಲಿ ಅಂತ. ಓಕೆನಾ, ಯಾಕೆಂದರೆ ಪಟಗಳು ಹೇಳ್ಬೇಕು ಸ್ನಾನ ಮಾಡಲ್ಲ, ನಾವು ಮಾಡಿಸ್ಬಾರ್ದು. ನಾನು ಅದು ಸ್ವಲ್ಪ ಬೇವಿನ ಸೊಪ್ಪೆಲ್ಲ ಹಾಕಿ ಇದು ಮಾಡಿದ್ನಲ್ಲ ಅಂತ ಸ್ವಲ್ಪ ಅಕ್ಕಿಗೆ ಮಾಮೂಲಿ ಬಾಟ್ಲಲ್ಲೆಲ್ಲ ಸ್ಪ್ರೇ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಓಕೆನಾ, ಇದಾದ್ಮೇಲೆ ನಿಮ್ಗೆ ಇನ್ನೊಂದು ಕತ್ಮಾಸ್ ಏನಾದರೂ ನೀವು ಇಲ್ಲ ಸ್ಪ್ರೇದು ಸಹ ಬರುತ್ತೆ, ಸ್ಪ್ರೇನು ಸಹ ನಿಮಗೆ ಈ ವಿಡಿಯೋ ಕ್ಲಿಪ್ಪಲ್ಲಿ ಹಾಕಿರ್ತೀನಿ. ಓಕೆನಾ, ಅದನ್ನು ಬೇಕಾದ್ರೆ ಹಾಕೊಬೋದು ನೀವು. ಅದು ಹಾಕೋದ್ರಿಂದ ಯಾವುದೇ ಥರ ಅಕ್ಕಿ ಮೈಯಲ್ಲಿ ಹುಳ ಏನು ಬರಲ್ಲ. ಅದು ನಿಮಗೆ ಅಪ್ರಾಕ್ಸಿಮೇಟ್ ಒಂದು 300 ರುಪೀಸ್ಗೆಲ್ಲ ಸಿಗುತ್ತೆ ಸ್ಪ್ರೇ, 100 ml ಬಾಟ್ಲ್ ಅದು. ಓಕೆನಾ, ಅದನ್ನ ಸ್ಪ್ರೇ ಹಾಕೊಳ್ಳಿ ಅದನ್ನ. ಅದು ಹಾಕೊಳ್ಳೋದ್ರಿಂದ ಅಕ್ಕಿ ಮೈಲಿ ಯಾವುದೇ ಥರ ಚಿಟ್ಟೆ, ಈ ತಿಗ್ಣೆ ಅಂದರೆ ಪಾರಿವಾಳದ ತಿಗ್ಣೆಗಳು ಬರುತ್ತೆ ರಕ್ತ ಇರೋದು, ಅದೆಲ್ಲ ಅವಾಯ್ಡ್ ಆಗುತ್ತೆ. ಓಕೆನಾ, ಅದಾದಮೇಲೆ ನಮ್ಮ ಕತಂಗ ಅಂತೀನಿ, ಸಾರಿ, ನಮ್ಮ ಗೇರ್ವಾ ಪಟ್ಟಣ ಸಹ ಮೇಲೆ ಹಾಕೊಂಡಿದ್ದೀನಿ. ಅಕ್ಕಿಗೆ ಏನಾರು ಡಿಹೈಡ್ರೇಷನ್ ಆಗಬಾರ್ದು ಅಂತ ಸ್ವಲ್ಪ ನೀರು ಸಹ ಅಲ್ಲೇ ಇಕ್ಕಿದ್ದೀನಿ. ಕದ್ಮಾಸ್ ಅಕ್ಕಿಗೆ ಏನಾರು ದಾವರಿದ್ರೆ ಕುಡಿಲಿ ಅಂತ. ಇನ್ನು ಯಾವುದೋ ಅಕ್ಕಿನೂ ಈಚೆಗೆ ಬಿಟ್ಟಿಲ್ಲ, ಎಲ್ಲ ನೀಟಾಗೆ, ಸ್ವಲ್ಪ ಬಿಸಿಲು ಜಾಸ್ತಿ ಅಲ್ವಾ, ಅದೊಂದು ಮಾತ್ರ ಚೋರಿ ಆಗಲಿ ಅಂತ ನಾ ಹಾಕೊಂಡಿದ್ದೀನಿ. ಇನ್ನು ಯಾವುದೋ ಅಕ್ಕಿನೂ ಬಿಟ್ಟಿಲ್ಲ. ವ್ಯಾಕ್ಸಿನೇಷನ್ ಮಾಡೋರು ನಾನು ಆಗ್ಲೇ ಹೇಳ್ದಂಗೆ ಫಸ್ಟ್ ಡಿವಾರ್ಮಿಂಗ್ ಮುಗಿಸ ಆಮೇಲೆ ಒಂದು 10 ದಿವಸ ಆಮೇಲೆ ಏನು ಮಾಡ್ತೀರಾ ಅಂದರೆ ಲಸೋಟಾನ ವ್ಯಾಕ್ಸಿನೇಷನ್ ತೊಗೊಂಬಂದು ಏನು ಮಾಡ್ತೀರಾ ಅಂದರೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಅಕ್ಕಿಗೆ ಏನು ಮಾಡಬೇಕು ಅಂದರೆ ಒಂದು 2 ಬೇಕಾಗಿರುತ್ತೆ. ಓಕೆನಾ, ಹೆಲ್ಪಿಗೆ 2 ಬೇಕು. ಒಬ್ಬರು ಮೆಡಿಸನ್ ಹಾಕೋದಕ್ಕೆ, ಇನ್ನೊಬ್ರು ಹಿಡ್ಕೊಳ್ಳೋದಕ್ಕೆ. ಓಕೆನಾ, ಬೇಕಾಗುತ್ತೆ. ಓಕೆನಾ, ವ್ಯಾಕ್ಸಿನೇಷನ್ ಯಾವ ಥರ ಮಾಡಬೇಕು ಅಂತಂದರೆ, 1 ಡ್ರಾಪು ಈ ರೈಟ್ ಸೈಡ್ ಏನಾರು ನೀವು ಕಣ್ಣಿಗೆ ಹಾಕಿದ್ರೆ, ಇನ್ನೊಂದು ಡ್ರಾಪು ಲೆಫ್ಟ್ ಸೈಡ್ ನೋಸಿಗೆ ನೀವು ಹಾಕಬೇಕಾಗುತ್ತೆ. ಓಕೆನಾ, ಯಾರು ಮರಿಬೇಡಿ, ಈ ಥರ ಹಾಕ್ಬೇಕು. ಓಕೆನಾ, ಮತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಬೇಕಂದ್ರೆ, ರೈಟ್ ಸೈಡ್ ಐಸ್ಗೆ ಏನಾರ ನೀವು ಹಾಕಿದ್ರೆ ಲೆಫ್ಟ್ ಸೈಡ್ ಮೂಗುಗೆ ಇನ್ನೊಂದು ಡ್ರಾಪ್ ಹಾಕಬೇಕಾಗುತ್ತೆ. ಅಕಸ್ಮಾತ್ ಲೆಫ್ಟ್ ಸೈಡ್ ಐಗೆ ಏನಾರು ನೀವು ಡ್ರಾಪ್ ಹಾಕೋರೆ ರೈಟ್ ಸೈಡ್ಗೆ ಮೂಗಿಗೆ ಮಾತ್ರ ಡ್ರಾಪ್ ಹಾಕ್ಬೇಕು. ಓಕೆನಾ, 4 ಸೈಡ್ಗೆ ಹಾಕೋದು ತುಂಬ ಹಿಂಸೆ. ಓಕೆನಾ, ನಾನು ಮೊದಲು ಹೇಳ್ದಂಗೆ ಯಾರ್ಯಾರಿಗಿನ್ನ ಗೊತ್ತಾಗಿಲ್ವೋ ಅವರೆಲ್ಲ ಆದಷ್ಟು ತಿಳಿದಿರೋರ ಹತ್ರ ಹಾಕ್ಸಕ್ಕೆ ಟ್ರೈ ಮಾಡಿಲ್ಲ ಅಂದರೆ ಅವ್ರು ಯಾವ ಥರ ಮಾಡ್ತಾರೆ ಅನ್ನೋದು ನೋಡ್ಕೊಂಬಂದು ಅದಾದಮೇಲೆ ಅಕ್ಕಿಗೆ ಹಾಕಿ. ಓಕೆನಾ, ಸುಮ್ಮನೆ ಏನೋ ಮಾಡೋಕ್ಕೋಗಿ ಏನೋ ಒಂದು ಸಮಸ್ಯೆ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಓಕೆನಾ, ಇನ್ನೇನು ನೆಕ್ಸ್ಟ್ ತಿಂಗಳು 25ನೇ ತಾರೀಕೆಲ್ಲ ರೆಕ್ಕೆ ಎಳ್ಸ್ಕೊಡ್ತೀವಿ. ಓಕೆನಾ, ಅದ್ರ ಬಗ್ಗೆ ನಾನು ಹೇಳ್ದಿರೋ ಹಾಗೆ ಪ್ರತಿಯೊಂದು ಅಪ್ಡೇಟ್ನ ಸಹ ನಾನು ಕೊಡ್ಕೊಂಡು ಹೋಗ್ತೀನಿ ಟೂರ್ನಿಮೆಂಟ್ ಬಗ್ಗೆ. ಓಕೆನಾ, ಇನ್ನು ಆಲ್ರೆಡಿ ಕಟ್ತಾ ಇದ್ದಾರೆ, ಇನ್ನೂ ಟೈಮ್ ಇದೆ, ಯಾರು ತಲೆ ಕೆಡಿಸ್ಕೊಂಬಿಡಿ. ಇನ್ನೂ ಟೈಮ್ ಇರೋದ್ರಿಂದ ಆರಾಮಾಗಿ ಕಟ್ಕೊಬೋದು. ಓಕೆನಾ, ಯಾರ್ಯಾರು ಬಿಡಬೇಕು ಅಂತಿದ್ದೀರೋ ಎಲ್ಲರೂ ನನಗೆ ಕಮೆಂಟ್ ಮಾಡಿ ಟೂರ್ನಿಮೆಂಟ್ಗೆ. ಓಕೆನಾ, ಆದರೂ ನಾನು ಹಾಗೆ ನಿಮಗೆ ಟೂರ್ನಿಮೆಂಟ್ ಫುಲ್ ಅಪ್ಡೇಟ್ ಬೇಕು ಅನ್ನೋದು ಏನಾದ್ರು ವಿಡಿಯೋ ಬೇಕು ಅಂದ್ರೂ ಸಹ ನನಗೆ ಕಮೆಂಟ್ ಮಾಡಿ. ನಿನ್ನೆ ಒಂದು ಅಕ್ಕಿ ಕಳಿಸ್ಕೊಟ್ಟಿದ್ದೀವಿ. ಓಕೆನಾ, ಚಿತ್ರದುರ್ಗಕ್ಕೆ, ಹಾಗೆ ಒಂದು ರೀಲ್ಸ್ ಹಾಕಿದೆ ನಾನು. ಓಕೆನಾ, ಸಬ್ಸ್ಕ್ರೈಬರ್ ಅನ್ಬಾಕ್ಸಿಂಗ್ ಮಾಡಿರೋದು. ಓಕೆನಾ, ಮತ್ತೆ ಇನ್ನೊಂದು ಫೀಮೇಲ್ ಕೇಳಿದ್ದಾರೆ, ತಲುಪಿಸ್ಕೊಡ್ತೀನಿ. ಓಕೆನಾ, ಇನ್ನೂ ಯಾರಿಗಾರು ಅಕ್ಕಿ ಬೇಕು ಅಂದರೆ ನಾನು ಕಮೆಂಟ್ ಮಾಡ್ಬೋದು. ಒಳ್ಳೆ ಅಕ್ಕಿ ಏನಾರು ಲಾಟ್ ಏನಾರು ಇದ್ರೆ ನಮ್ಮ ಹತ್ರ ಯಾವ್ದಾರು ಕೊಡೋ ಅಂಥ ಅಕ್ಕಿಗಳಿದ್ರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಓಕೆನಾ, ಇದನ್ನ ಈ ವಿಡಿಯೋದಲ್ಲಿ ನನಗೆ ತಿಳಿಸ್ಬೇಕಿತ್ತು. ಓಕೆನಾ, ಆದಷ್ಟು ನೋಡಿ ಅಕ್ಕಿನ
ವ್ಯಾಕ್ಸಿನೇಷನ್ ಮಾಡಿ ಓಕೆನಾ. ಸುಮ್ಮನೆ ಹಾಕಕ್ಕೆ ಹೋಗ್ಬೇಡಿ. ಡಿವರ್ಮಿಂಗ್ ಅಷ್ಟೇ ಚೆನ್ನಾಗಿರೋ ಅಕ್ಕಿಗೆ ಮಾಡಕ್ಕೆ ಹೋಗ್ಬೇಡಿ. ಡಿವರ್ಮಿಂಗ್ ಮಾಡಾದ್ಮೇಲೆ ಅಕ್ಕಿಗೆ ಯಾವ ಥರ ನೋಡ್ಕೊಬೇಕು ಅಂದರೆ ನಾನು ನಿಮ್ಗೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಸ್ವಲ್ಪ ಡಿವರ್ಮಿಂಗ್ ಮಾಡಾದ್ಮೇಲೆ ಅಕ್ಕಿ ವೀಕ್ ಆಗಿಬಿಡುತ್ತೆ ಓಕೆನಾ. ಹೊಟ್ಟೆಯಲ್ಲಿ ಇರೋದೆಲ್ಲ ತೆಗೆದುಬಿಟ್ಟಿರುತ್ತಲ್ಲ, ಆಗ ಒಂದು 2 ದಿವಸ ಅಕ್ಕಿಗೆ ಸ್ವಲ್ಪ ರೈಸ್ ಐಟಮ್ಮು ಓಕೆನಾ, ದೊಡ್ಡ ಮೇಲೆ ಕೊಡೋಕೆ ಹೋಗ್ಬಿಡಿ. ರೈಸ್ ಐಟಮ್ಮು, ಅದಾದಮೇಲೆ A to Z ಸಿರಪ್ಪು, ಗ್ಲೂಕೋಸು, ಎಲೆಕ್ಟ್ರೋ ಪೌಡ್ರು ಈ ಥರದ್ದು ಕೊಡಬೇಕು. ಯಾಕಂದರೆ ಸ್ವಲ್ಪ ಅಕ್ಕಿಗೆ ಎನರ್ಜಿ ಬೂಸ್ಟ್ ಆಗಬೇಕು, ಅದಕ್ಕೋಸ್ಕರ ಅಷ್ಟೇ. ಇನ್ನೇ ಏನಾದರೂ ಡೌಟ್ ಇದ್ದರೆ ನನ್ನ ವಾಟ್ಸಪ್ಪು ಲಿಂಕು ಅಬೌಟ್ ಸೆಕ್ಷನಲ್ಲಿದೆ, ಮತ್ತು ಇನ್ಸ್ಟಾಗ್ರಾಮ್ ಲಿಂಕು ಸಹ ಇದೆ. ಯಾರ್ಯಾರಿನ್ನ ನನ್ನ ಚಾನಲ್ಗೆ ಜಾಯ್ನ್ ಆಗಿಲ್ವೋ, ಹಾಗೆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ವೋ, ಎಲ್ಲ ಜಾಯ್ನ್ ಆಗಿ ಓಕೆನಾ. ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.